ನಮ್ಮ ನಿತ್ಯ ಜೀವನದಲ್ಲಿ ಇತ್ತೀಚೆಗೆ ತಂತ್ರಜ್ಞಾನದ ಬಳಕೆ ತುಂಬಾ ಹೆಚ್ಚು. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ನಿದ್ದೆ ಹತ್ತೋ ತನಕ ಸ್ಮಾರ್ಟ್ ಫೋನ್, ಐಪಾಡ್, ಡೆಸ್ಕ್ಟಾಪ್, ಲ್ಯಾಪ್ಟಾಪ್, ಟಿವಿ ಇವುಗಳದ್ದೇ ರಾಜ್ಯ. ಮಲಗೋವಾಗ ಮೊಬೈಲ್ ಫೋನ್ ಪಕ್ಕದಲ್ಲಿ ಇಲ್ಲದೆ ಇದ್ರೆ ಯಾಕೋ ನಿದ್ದೆನೇ ಹತ್ತೋದಿಲ್ಲ. ಆದ್ರೆ ರಾತ್ರಿ ಮಲಗಿದ ನಂತರ ಮೊಬೈಲ್ ಫೋನ್ಗಳನ್ನ ಬಳಸೋದ್ರಿಂದ ನಿಮ್ಮ ದೇಹಕ್ಕೆ ಎಷ್ಟು ಹಾನಿಯಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾ? ಮಲಗಿದ ನಂತರ ಅಥವಾ ಕತ್ತಲಲ್ಲಿ ಫೋನ್ ಬಳಕೆ ಯಾಕೆ ಮಾಡಬಾರದು ಅಂತ ನಾವು ಹೇಳ್ತೀವಿ, ಕೇಳಿ. ಕತ್ತಲಿನಲ್ಲಿ ಮೊಬೈಲ್ ಫೋನ್ ನ ಬೆಳಕು ನಿಮ್ಮ ಕಣ್ಣಿನ ರೆಟಿನಾಗೆ ಹೆಚ್ಚು ಹಾನಿಕಾರಕ. ಇದರಿಂದ ದೃಷ್ಟಿ ದೋಷ ಉಂಟಾಗೋ ಸಾಧ್ಯತೆ ಇರುತ್ತೆ. ಮೊಬೈಲ್ ಫೋನ್ಗಳಿಂದ ಬರೋ ಬೆಳಕು ನಮ್ಮ ದೇಹದಲ್ಲಿ ಮೆಲಟೋನಿನ್ ಅನ್ನೋ ಹಾರ್ಮೋನ್ ಉತ್ಪತ್ತಿಯನ್ನ ಕಡಿಮೆಗೊಳಿಸುತ್ತೆ. ನಿಯಮಿತವಾಗಿ ರಾತ್ರಿ ಮಲಗೋ ಮುನ್ನ ಮೊಬೈಲ್ ಬಳಕೆ ಮಾಡೋದ್ರಿಂದ ನಿದ್ರಾಹೀನತೆ, ಡಿಪ್ರೆಷನ್ ಅಂದ್ರೆ ಖಿನ್ನತೆ ಮತ್ತು ಹಲವಾರು ಇತರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗಬಹುದು. ಈ ಮೆಲಟೋನಿನ್ ಅನ್ನೋದು ನಮ್ಮ ದೇಹದ ಪ್ರಮುಖ ಹಾರ್ಮೋನ್ಗಳಲ್ಲಿ ಒಂದು. ಈ ಹಾರ್ಮೋನ್ ಆಂಟಿ ಆಕ್ಸಿಡೆಂಟ್ ಅಂಶಗಳಿಗಾಗಿ ಪರಿಚಿತವಾಗಿದ್ದು ನಮ್ಮ ದೇಹ ಕ್ಯಾನ್ಸರ್ ನಂತಹ ರೋಗಗಳೊಂದಿಗೆ ಹೋರಾಡಲು ಸಹಾಯ ಮಾಡುತ್ತೆ. ಆದ್ರೆ ಮೊಬೈಲ್ ಲೈಟ್ ನಿಂದಾಗಿ ಈ ಹಾರ್ಮೋನಿನ ಉತ್ಪತ್ತಿ ಕಮ್ಮಿಯಾಗಿ ಕ್ಯಾನ್ಸರ್ ನಂತಹ ರೋಗಗಳ ಸಾಧ್ಯತೆ ಹೆಚ್ಚಾಗುತ್ತೆ. ಮೊಬೈಲ್ ಫೋನ್ ಬಳಕೆಯಿಂದ ನಿದ್ರೆ ಕಡಿಮೆ ಆಗುತ್ತೆ. ನಿದ್ರಾಹೀನತೆ ಮತ್ತು ನಿರಂತರವಾಗಿ ಮೊಬೈಲ್ ಫೋನ್ ಬಳಕೆಗೆ ನಿಮ್ಮ ಕಣ್ಣುಗಳನ್ನು ಒಡ್ಡಿಕೊಳ್ಳೋದ್ರಿಂದ ನಿಮ್ಮ ಮೆದುಳಿನ ಮೇಲೆ, ವಿಶೇಷವಾಗಿ ನಿಮ್ಮ ನೆನಪಿನ ಶಕ್ತಿಯ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತೆ. ಮೆದುಳಿಗೆ ರಕ್ತ ಚಲನೆ ಮತ್ತು ಬಾಡಿ ಮೆಟಬಾಲಿಸಂ ಕುಂಠಿತಗೊಳ್ಳುತ್ತೆ. ಅತಿ ಸುಲಭವಾಗಿ, ಅತಿ ಶೀಘ್ರವಾಗಿ ಕಂಡುಬರುವ ಒಂದು ಸೈಡ್ ಎಫೆಕ್ಟ್ ಅಂದ್ರೆ ಕಣ್ಣಿನ ಮೇಲೆ ಒತ್ತಡ ಮತ್ತು ಕಣ್ಣು ನೋವು. ದೀರ್ಘಾವಧಿಯಲ್ಲಿ ನೀವು ದೃಷ್ಟಿಹೀನರಾಗೋ ಸಾಧ್ಯತೆನೂ ಇರುತ್ತೆ. ನಿಮ್ಗೆ ಇವತ್ತಿನ ಈ ಟಿಪ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮನೆ ಡಾಕ್ಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ.